ಅತ್ತೆ ಹೋಗುಮಾ. ಅಲ್ಲ ಕಣ್ಲ ಕ್ವಾಟ್ರು, ಪ್ರಚಾರವೇ ಹಿಂಗಾದ್ರೆ ಎಲೆಕ್ಷನ್ ಕತೆ ಹೆಂಗ್ಲ? ಅತ್ತೆ ಈಗ ಜನ ಹೆಂಗಾಗ್ಬಿಟ್ಟವ್ರೆ ಅಂದ್ರೆ ಈ ರಾಜಕಾರಣಿಗಳು 5 ವರ್ಷಕ್ಕೆ ಒಂದ್ಕುತ್ತೆ ಬರೋದಲ್ವೇ, ಆಮೇಲೆ ನಾವು 5 ವರ್ಷ ಅವ್ರ ಮುನ್ಕಟ್ಟೆ ಹೋಗಿ ಬೇಡ್ಬೇಕಲ್ವಾ, ಅದಕ್ಕೆ ಅವ್ರ ಮನೆ ಕೊಟ್ಟೆ ಬಂದ್ ಕೂಡ್ಲೆ ತರಾಟೆ ತಗೋಬಿಡ್ತಾರೆ. ಅಲ್ಲ ಕಣ್ಲ, ಹಿಂಗಾಗ್ಬಿಟ್ರೆ ರಾಜಕಾರಣಿಗಳ ಗತಿ ಏನ್ಲ? ಏನು ಮಾಡಕ್ ಆಗಕ್ಕಿಲ್ಲ, ಅನುಭವಿಸ್ಲೇಬೇಕು. ಹೋಗುಮ ಈಗ. ಇನ್ನೊಂದ್ ಕಿತ ಪ್ರಚಾರ ಅಂತ ತಲೆ ಹಾಕೋ ಮಲಗಬಾರ್ದು, ಹಂಗ್ ಮಾಡೀವಿ. ಗೌಡ್ರೆ, ಆದ್ರೂ ನಿಮ್ದು ಸಾನೆ ಅತಿ ಆಯ್ತು. ಪಾಪ ಅವ್ರ ಕೈಯಲ್ಲಿ ಕಂಡ್ಕೊಂಡವ್ರಿಗೆಲ್ಲ ಕಾಲಿಗೆ ಬೀಳ್ಸಿ, ಅವ್ರ ಕೈಯಲ್ಲಿ ಪಾತ್ರೆ ತೊಳ್ಸಿ, ನೀರ್ ತುಂಬಿಸಿ ಏಟೆಲ್ಲ ಕಷ್ಟ ಕೊಟ್ರಿ. ಮತ್ತಿನ್ನೇನಮ್ಮೆ, ನಮ್ ತಂಟೆಗ್ ಬಂದ್ರೆ ಸುಮ್ಕೆ ಬಿಟ್ಬಿಡ್ತೀವಾ? ನಾವ್ ಎಲ್ಗ್ ಹೋಯ್ತಿವಿ, ಏನ್ ಮಾಡ್ತೀವಿ ಅಂತ ಪತ್ತೆದಾರಿ ಹಚ್ಚಕ್ ಬಂದ್ರೆ ಸುಮ್ಕೆ ಹಂಗೆ ಕಳ್ಸ್ಬಿಡು ಅಂತೀಯಾ? ಆದ್ರೂ ಪಾಪ ಸಾನೆ ಕಾಟ ಕೊಟ್ರಿ ಅವ್ರಿಗೆ. ಅಮ್ಮೆ, ಆಮೇಕೆ ಸಾಂತ್ವನ ಮಾಡುವಂತೆ ನಿನ್ ಟ್ಯೂಷನ್ಗೆ ಗೊತ್ತಾಯ್ತದೆ, ನಡಿ ಅದನ್ನ ನೋಡುವ. ಇರ್ಲಾರ್ದವ್ರು ಇರ್ವೇ ಬಿಟ್ಕೊಂಡ್ರು ಅಂದ್ರೆ ಇದೇ ಇರ್ಬೇಕತ್ಗೆ. ಈಟೆಲ್ಲ ಆಗಿತ್ತು ನಿನ್ನಿಂದನಯ್ಯ. ನಿಮ್ ಮಾತ್ ಕಟ್ಕೊಂಡು ಅವ್ರಿಬ್ಬರನ್ನ ಮಟ್ಟ ಹಾಕಕ್ಕೆ ಒಂದ್ ದಾರಿ ಸಿಗ್ತದೆ ಅಂತ ಹೋದ್ರೆ ಗಂಡ ಹೆಂಡತಿ ಸೇರ್ಕೊಂಡು ನಮ್ಮನ್ನೇ ಮಟ್ಟ ಹಾಕ್ಬಿಟ್ರು. ನನ್ ಕೈಲ ಆಯ್ತಾ ಇಲ್ಲ ಗಣವ. ಇವತ್ತು ಒಂದಿನ ಮಾಡಿರೋ ಕೆಲ್ಸನ ನಾವ್ ಮಟ್ಟಿಲಿ ನಾನು 1 ವರ್ಷ ಆದ್ರೂ ಮಾಡ್ತಿರ್ಲಿಲ್ಲ. ಅವ್ರಿಗೆ ಪಾಠ ಕಲ್ಸಕ್ ಹೋಗಿ ನಾವೇ ಕಲ್ತ್ಕೊಂಬಂದಂಗಾಯ್ತು. ನನ್ ಜೀವನದಲ್ಲಿ ಈ ಎಲೆಕ್ಷನ್ ಪ್ರಚಾರದ ಕಡೆ ತಲೆನೂ ಹಾಕ್ ಮನಿ ಕಳಕಿಲ್ಲ. ಅಟ್ಟಿಯೊಳಗೆ ಏನಾರ ಕೆಲ್ಸ ಹೇಳಿದ್ರೆ ತೆಪ್ಪಿಸ್ಕೊಳಕ್ ಏನಾರ ನೆಪ ಹೇಳ್ತಿದ್ದೆ. ಆದ್ರೆ ಇವತ್ತು ಏನೂ ಮಾಡಕ್ ಆಗ್ಲಿಲ್ಲ. ಆದ್ರುವೆ ಓಟ್ಗೋಸ್ಕರ ಹಿಂಗೆಲ್ಲ ಕಷ್ಟ ಪಡ್ಬೇಕು ಅಂತ ಇವತ್ತೇ ಗೊತ್ತಾದದ್ದು. ಯಾರ್ ಹೆಂಗಾರ ಆಳ್ ಬಿದ್ದೋಗ್ಲಿ, ನನಗೊಂತೋರ್ ಸವಾಸ ಬೇಡಪ್ಪ. ಒಂದೇ ದಿನಕ್ಕೆ ನರ್ಕದ್ ಬಾಗ್ಲು ತಟ್ ಬಂದಂಗಾಯ್ತು. ಈಟೆಲ್ಲ ಆಗಿತ್ತು ನಿನ್ನಿಂದ್ಲೇ. ಅವಾಗ ಬಂದು ಹಂಗಾಯ್ತದೆ ಹಿಂಗಾಯ್ತದೆ ಅವಮಾನ ಆಯ್ತದೆ ಅಂದೆ. ಇವಾಗ ಹಿಂಗ್ ಮಾತಾಡ್ತಾ ಕುಂತಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ನಿಮ್ಮಿಂದ ಕಷ್ಟ ಅನುಭವಿಸ್ತವಳು ನಾನು. ಸರಿ ಈ ವಿಷಯ ನಿಲ್ಕೆ ಬಿಟ್ಟು ಯಾರಾದ್ರೂ ಎದ್ದೋಗಿ ಜ್ಯೂಸ್ ಮಾಡ್ಕೊಂಡ್ ಬರೋಗಿ. ಅಯ್ಯಯ್ಯೋ, ನನ್ ಕೈಲಂತೂ ಆಗಕ್ಕಿಲ್ಲ. ಅದ್ಕೆ ಬಿಟ್ರೆ ಇಲ್ಲೇ ಬಿದ್ದೋಯ್ತೀನಿ. ಅವ್ವ, ನಂಗೊಂದ್ ಹೆಜ್ಜೆನೂ ಮಾಡ್ಗಕ್ ಆಗಲ್ಲ ಕಣವ. ಅತ್ತೆ, ನನ್ ಕಡೆ ಮಾತ್ರ ನೋಡ್ಲೇಬೇಡಿ, ನನ್ ಕೈಲಿ ಮೊದ್ಲೇ ಆಗಕ್ಕಿಲ್ಲ. ಯಪ್ಪ ಅದೇನ್ ನಾಟಕ ಆಡಿದ್ರೆ ಒಂದೊಂದು ಮುತ್ತು ಅದೇನಂತ ಉಟ್ಬಿಟ್ರು. ವಿದ್ಯಾ, ಯಾಕೆ ಲೇಟು? ಅಕ್ಕ, ನಾನು ಇಲ್ಲಿಗೆ ಬರ್ತಾ ಇರೋದು ಎಲೆಕ್ಷನ್ ಪ್ರಚಾರಕ್ಕೆ ಹೋಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಾನೆ. ಇವತ್ತು ಏನಾಯ್ತು ಅಂದ್ರೆ, ಅವರಿಂದ ತಪ್ಪಿಸ್ಕೊಂಡ್ ಬರೋದಕ್ಕೆ ಈಟೊತ್ತಾಯ್ತು. ಸರಿ, ಒಳ್ಳೆ ಕೆಲಸ ಮಾಡಿದ್ದೀರಾ. ಆಮೇಲೆ ಮಾತಾಡಿದ್ರಾಯ್ತು, ಮೊದ್ಲೇ ಟೈಮ್ ಆಗದೆ. ನಡಿ, ಕ್ಲಾಸಿಗೆ ನಡಿ ಮೊದ್ಲು. ಸರಿ ಗೌಡ್ರೆ, ನೀವ್ ಒಂಡಿ, ನಾನು ಫೋನ್ ಮಾಡ್ತೀನಿ. ಸರಿ ಕಣಮ್ಮ. Sir, may I come in? Come in, Vidya. Sit down. Thank you, sir.
ಹೇಳ? ಹ್ಞೂ, ಮಂಡ್ಯ ತವಿದ್ದೀನಿ, ಬರ್ತಾ ಇದ್ದೀನಿ ಕಳ. ಬರ್ತೀನಿ ಬಿಡು. ನಾನು ಪ್ರಚಾರ ಎಲ್ಲ ಮುಗಿಸ್ಕೊಂಡ್ ಬರ್ತೀನಿ. ಆ ಮಾನ್ಯ ಮತ ಬಂದವರೇ, ಸಿಂಹ ಲಾಂಛನದ ಉಂಗುರ ಕೃತಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಮಣ್ಣಿನ ಮಗ ಮನೆ ಮಗ ಶಿವರಾಮೇಗೌಡರಿಗೆ ಅತ್ಯಧಿಕ ಮತಗಳಿಂದ ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ನಮ್ಮ ನಿಮ್ಮೆಲ್ಲರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂದ್ರೆ ಅದು ಶಿವರಾಮೇಗೌಡರಿಗೆ ನೀವು ನೀಡೋ ಮತ. ಶಿವರಾಮೇಗೌಡರಿಗೆ, ಶಿವರಾಮೇಗೌಡರಿಗೆ, ಶಿವರಾಮೇಗೌಡರಿಗೆ. ಎಲ್ರು ಊಟ ಚೆನ್ನಾಗಿ ಮಾಡ್ರಪ್ಪ, ಕೇಳಿ ಹಾಕ್ಸ್ಕೊಳ್ಳಿ. ಹಾ ಏನಣ್ಣ ರಾಜೇಶ್ವರಿ, ನೋಡಿ ಯಾಕವ. ಶಿವರಾಮ, ನೀನ್ ಓದ್ ಕಡೆ ಎಲ್ಲ ಸಿಕ್ತಿರೋ ಜನಬೆಂಬಲ ನೋಡಿದ್ರೆ ಈ ಸತಿ ನೀನು ಗೆದ್ದಂತೆ ಕನಾಯ್ತು ಬಿಡು. ನೀನು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿರೋ ಒಳ್ಳೆ ಕೆಲ್ಸಗಳು ನಿನ್ ಕೈ ಹಿಡಿಯೋದ್ರಲ್ಲಿ ಅನುಮಾನನೇ ಇಲ್ಲ ಬಿಡು. ಇನ್ನೇನಿದ್ರು ರಿಸಲ್ಟ್ ಇಂದಿನ ಎಷ್ಟ್ ಲೀಡು ಅಂತ ಲೆಕ್ಕ ಹಾಕೋದು ಅಷ್ಟೇಯ. ಚಿಕ್ಕಪ್ಪ, ಕಾಲದಿಂದನೂ ನಮ್ಮ ಅಣ್ಣ ಜನಸೇವೆನೇ ಜನಾರ್ದನ್ ಸೇವೆ ಅಂತ ಮಾಡ್ಕೊಂಡ್ ಬಂದಿರೋನಾಗ ಇಂಥ ಟೈಮ್ನಾಗ ಜನ ಕೈ ಬಿಟ್ಬಿಟ್ಟಾರೆ. ಗೆಲ್ಸೇ ಗೆಲ್ಲಿಸ್ತಾರೆ, ಅದ್ರಾಗ ಅನುಮಾನನೇ ಇಲ್ಲ. ವಾಹ್ ಚೆಲ್ವಣ್ಣ, ನಮಸ್ಕಾರ. ಏನು ಇಲ್ಲಿ ಗಂಟ ಪ್ರಯಾಣ ಬೆಳೆಸ್ಬಿಟ್ಟಿದ್ದೀರಿ? ಅದೇ ನಮ್ 8 ಜನದ ಹತ್ರ ದುಡ್ಡು ತಗೊಂಡು ತುಂಬಾ ದಿನ ಆಯ್ತು. ಕೆಲಸ ಯಾವಾಗ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ. ನಿಮ್ ಕೆಲ್ಸ ಅಂದ್ರೆ ಏನ್ ಮಕ್ಳಾಟ್ವೆ? ಅದಕ್ಕೆಲ್ಲ ಟೇಮ್ ಹಿಡಿತದೆ ಅಂತ ನಾನು ಆವತ್ತೇ ಹೇಳಿರ್ಲಿಲ್ವೇ? ಅದ್ ನಮ್ಗೆ ಗೊತ್ತೇ ಇದೆ. ಇದೇ ಮಾತನ್ನ ತಿಮ್ಮೇಗೌಡರು ಹೇಳಿದ್ರು. ಆದ್ರೆ ಅದ್ ಯಾವಾಗ ಆಗುತ್ತೆ ಅಂತ ನಿಮ್ ಅಳಿಯಂದ್ರು ನಿಮ್ ಬೀಗನ್ ಕೇಳಿ ಹೇಳ್ಬಿಟ್ರೆ ನಮ್ಗೂ ಒಂದ್ ಮನ್ಸಿಗೆ ಸಮಾಧಾನ. ನೀವೇ ನೋಡ್ತಾ ಇದೀರಿ, ಎಲೆಕ್ಷನ್ ಪ್ರಚಾರದಲ್ಲಿ ಎಲ್ರು ಒದ್ದಾಡ್ತಾ ಇದೀವಿ. ಸರಿ, ನೀವಿಲ್ಲೇ ಇರಿ, ನಾನು ನಮ್ಮ ಅಳಿಯಂದ್ರ ಕುಟ್ಟಿ ಒಂದ್ ಗಳಿಗೆ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಮಾವಯ್ಯ, ಊಟ ಆಯ್ತೆ? ನಂದಾಯ್ತು, ನಿಮ್ದು? ಚೆಲ್ವಣ್ಣ, ನೀವ್ ಬರ್ದೇ ಹೋಗಿದ್ರೆ ಮೈಕಲ್ ಮಾತಾಡಕ್ಕೆ ಸ್ಯಾನೆ ಕಷ್ಟ ಆಗೋಗಿರೋದು. ದಿಟ್ಟವಾಗ್ಲು ಮಾತಾಡೋದು ಒಂದ್ ಕಲೆ ಅಂತ ನೀನ್ ನಿಲ್ಲಿಸ್ಬಿಟ್ಟೆ ಚೆಲ್ವಣ್ಣ. ಮಾತಾಡೋದನ್ನ ನಮ್ ಮಂಡ್ಯದವ್ರಿಗೆ ಹೇಳ್ಕೊಡ್ಬೇಕಾಕ್ವಾಟ್ಲೆ. ಅದ್ರಲ್ಲೂ ರಾಜಕೀಯವಾಗಿ ನಮ್ ಮಂಡ್ಯದ ಜನ ಪ್ರಬುದ್ಧ ಅಂತ ಇಡೀ ಇಂಡಿಯಾ ಗೊತ್ತು. ಅಂತದ್ರಲ್ಲಿ ನಾನ್ ಮಾತಾಡೋದ್ರಲ್ಲಿ ಏನ್ ಮಹಾ ಇದ್ದದು ಬಿಡು. ಅಂದಾಗ ಹೇಳಿ ಅಂದ್ರೆ ನಿಮ್ ತವ ವಸಿ ಮಾತಾಡೋದಿತ್ತು. ಅರ್ಥ ಆಯ್ತು ಬಿಡು ಅಂತಮ್ಮ, ನೀವ್ ಮಾತಾಡ್ತಾರೆ. ನಾನ್ ಇನ್ನೊಂದ್ ರೋಡ್ ಹೋಗಿ ಬಾರಿಸ್ಬಿಟ್ಟು ಬಂದ್ಬಿಡ್ತೀನಿ. ಅದೇನ್ ಹೇಳಿ ಮಾವಯ್ಯ. ಅಡಿ ಅಂದ್ರೆ ಅಲ್ಲಿ ನಿಂತವ್ರು ನೋಡಿ, ಅವರು ನಂಗೆ ತುಂಬಾ ಬೇಕಾದವರು. ಅದಕ್ಕೆ ನಾನೇನ್ ಮಾಡ್ಬೇಕು ಮಾವಯ್ಯ? ಅವತ್ತು ನೀವು ಆ ತಿಮ್ಮೇಗೌಡನ್ ಮಗನ್ ಟ್ರಾನ್ಸ್ಫರ್ ಮಾಡಿಸ್ಕೊಟ್ರಲ್ಲ, ಆವತ್ತಿಂದ ಇವರು ನನ್ ಬೆನ್ ಬಿದ್ಬಿಟ್ಟವ್ರೆ. ಅಳಿ ಅಂದ್ರೆ ಇವ್ರ ಸಹಾಯಕರದು ಸುಮಾರು 8 ಜನ ಇದ್ದಾರಂತೆ. ಇವ್ರ ಕೆಲ್ಸಾನು ಮಾಡಿಕೊಟ್ರೆ ಹೊಸಿ ಸಹಾಯ ಆಯ್ತದೆ. ಏನ್ ಹೇಳ್ತಿದ್ರಿ ಮಾವ? ಅವತ್ತು ಅಂತಂದ್ರೆ ಒಬ್ರೇ ಇದ್ರಲ್ವಾ ಅಂತ ಮಿನಿಸ್ಟರ್ ಸಾಹೇಬ್ರು ಫೋನ್ ಮಾಡಿ ಆ ಕೆಲಸ ಮಾಡ್ಕೊಟ್ಟೆ. ಇವತ್ತು ಈ ಪಾರ್ಟಿ ಜನಕ್ಕೆ ನನ್ನ ಕೈಲಿ ಈ ಕೆಲಸ ಎಲ್ಲ ಮಾಡಕ್ ಆಗಕ್ಕಿಲ್ಲ ಮಾವಯ್ಯ. ಅದು ಅಲ್ದಲ್ಲಯ್ಯ, ಅಪ್ಪಯ್ಯ ಆಗ್ಲಿ ನಾನಾಗ್ಲಿ ಯಾವತ್ತು ಯಾರ ತವನುವೆ ನಮಗೆ ಅಂತ ಯಾವತ್ತು ಕೆಲ್ಸಕ್ಕೆ ಅಂತ ಕೇಳಿಲ್ಲ ಮಾವಯ್ಯ. ಅಲ್ಲ ಅಳಿ ಅಂದ್ರೆ ಇದೊಂದ್ಕಿತ ದೊಡ್ಡ ಮನ್ಸ್ ಮಾಡಿ ಮಾವಯ್ಯ, ಒಂದ್ ಬಿಸಿದಾಗೆ ಬೇಸರ ಮಾಡ್ಕೋಬೇಡಿ.
ಇವತ್ತು ಜಿಲ್ಲೆಯಲ್ಲಿ ಮಿನಿಸ್ಟರ್ ಆಗ್ಲಿ ಕಲೆಕ್ಟರ್ ಸಾಹೇಬ್ರಾಗ್ಲಿ ನಮ್ಮ ಅಪ್ಪಯ್ಯನ ಮುಂದೆ ಮರ್ಯಾದೆ ಕೊಡ್ತಾರೆ ಅಂತಂದ್ರೆ ನಮ್ಗಿಂತ ಕೆಲಸ ಆಗ್ಬೇಕು ಅಂತ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಕೇಳಿಲ್ಲ ನಾವ್ ಯಾವತ್ತೂ. ಈ ಕೆಲಸ ನನ್ನಿಂದ ಆಗಕ್ಕಿಲ್ಲ, ದಯಮಾಡಿ ಕ್ಷಮಿಸ್ಬಿಡಿ ಮಾವಯ್ಯ. ಆಮೇಲೆ ಇನ್ನೊಂದ್ ವಿಷಯ ಮಾವಯ್ಯ, ಯಾರ್ ತಗೋನುವೆ ನಾನು ಕೆಲಸ ಮಾಡಿಸ್ಕೊಡ್ತೀನಿ ಅಂತ ನೀವು ಯಾರಿಗೂ ಮಾತು ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ಇಂಥ ಕೆಲಸ ಎಲ್ಲ ಮಾಡಕ್ಕೆ ನಂಗಾಗ್ಲಿ ನಮ್ಮ ಅಪ್ಪ ಹಿಂಗಾಗ್ಲಿ ಇಷ್ಟ ಆಗಿಲ್ಲ. ಅದು ಅಲ್ದಲೆ ಎಲೆಕ್ಷನ್ ಪ್ರಚಾರ ಬೇರೆ ಶುರು ಆಗದೆ. ನಾವೇನೇ ಕೆಲಸ ಹೇಳಿದ್ರು ಅಧಿಕಾರಿಗಳು ಮಾಡ್ಕೊಳಕಿಲ್ಲ, ಯಾಕಂದ್ರೆ ಅದು ಕಾನೂನು ಪ್ರಕಾರ ವಿರುದ್ಧ ಅಲ್ವೇ. ಸರಿ ಹೇಳಿ ಅಂದ್ರೆ ನಾನು ಅವ್ರಿಗೇನೋ ಒಂದು ಹೇಳಿ ಕಳಿಸ್ತೀನಿ, ನೀವು ಹೋಗಿ ಊಟ ಮಾಡಿ. ಪ್ರಚಾರ ಎಲ್ಲ ಹೆಂಗ್ ನಡೀತಾ ಇದೆ? ಅಪ್ಪಯ್ಯ ಎಲೆಕ್ಷನ್ ನ ಗೆಲ್ಬೇಕು ಅನ್ನೋದೇ ನನ್ನ ಆಸೆ. ಎಲ್ಲ ಸಂದಾಗ ನಡೀತಾ ಇದೆ ಅಕ್ಕ. ನಾನು ಇದ್ದಿದ್ರೆ ಅಪ್ಪಯ್ಯಂಗ್ ಸಹಾಯ ಮಾಡ್ತಿದ್ದೆ. ಏನ್ ಮಾಡಕ್ಕಾಯ್ತದೆ? ವಿದ್ಯಾ ತಕ ನೀನ್ ಪ್ರಚಾರಕ್ಕೆ ಹೋದಾಗ ಮಿಸ್ ಆಗಿರೋ ಕ್ಲಾಸ್ ತೋರಿಸಿದ್ದು, ಆಮೇಲೆ ಕಾಪಿ ಮಾಡ್ಕ. ಥ್ಯಾಂಕ್ಸ್ ಅಣ್ಣ. ಈ ಕೋಚಿಂಗ್ ಸೆಂಟರ್ಗೆ ಸೇರ್ಕೊಂಡಿದ್ದು ನಂಗೆ ಸಾನೇ ಹೆಲ್ಪ್ ಆಯ್ತು. ಇಲ್ದೆ ಹೋಗಿದ್ರೆ ಎಕ್ಸಾಮ್ ಪಾಸ್ ಮಾಡೋದು ಸಾನೇ ಕಷ್ಟ ಆಯ್ತಿತ್ತು. ವಿದ್ಯಾ, ನಿಂಗೆ ಏನೇ ಡೌಟ್ ಇದ್ರುವೆ ಸಂಕೋಚ ಪಟ್ಕೊಳ್ದಂಗ್ ಕೇಳು. ಇಲ್ಲಿರೋ ಎಲ್ರುವೆ ನಿಂಗೆ ಹೆಲ್ಪ್ ಮಾಡ್ತಾರೆ. ಸರಿ ಕೇಳ್ತೀನಿ ಅಕ್ಕ. ನಾನು ಹೋಗ್ಬಿಟ್ಟು ಇದನ್ನ ಕಾಪಿ ಮಾಡಿ ತಗೊಂಬಂದ್ ಕೊಡ್ತೀನಿ. ಸರಿ ರೀ, ನಂಗೆ ಹೆಂಗಿದ್ರು ನೆಕ್ಸ್ಟ್ ಪೀರಿಯಡ್ ಕ್ಲಾಸ್ ಇಲ್ಲ, ನಾನು ಊಟ ತಂದ್ಬಿಡ್ತೀನಿ. ಭವಾನಿ, ಇಂಥ ಟೈಮಲ್ಲಿ ನೀನು ಒಬ್ಬೊಬ್ಳೆ ಹಿಂಗೆಲ್ಲ ನೆಡ್ಕೊಂಡು ಓಡಾಡಬಾರ್ದು, ಸುಮ್ಕಿರು. ಆಮೇಲೆ ಇಬ್ರು ಒಟ್ಟಿಗೆ ಹೋಗಿ ಊಟ ಮಾಡಿದ್ರಾಯ್ತು. ಹಂಗನ್ಬಿಟ್ಟು ಸಣ್ಣ ಗಂಟ ಅಸ್ಕನ್ ಪಾಠ ಮಾಡಿರೆ ಏನೂ ಆಗಕ್ಕಿಲ್ಲ. ನನ್ಗೂ ವಾಕ್ ಆದಂಗ ಆಯ್ತದೆ. ಇರಿ, ಹೋಗ್ ತಂದ್ಬಿಡ್ತೀನಿ. ಭವಾನಿ, ನಾನು ಹೇಳಿದ್ದನ್ನು ಎಲ್ಲಿ ಕೇಳ್ತೀನಿ ನೀನು? ಸರಿ, ಹುಷಾರಾಗಿ ಹೋಗ್ಬಿಡ್ ಬಾ. ಏನಾದರೂ ಇದ್ರೆ ಫೋನ್ ಮಾಡು. ಸರಿ ಬಿಡಿ, ಮಾಡ್ತೀನಿ. ಭವಾನಿ, ಏನೂ ಆಗಿಲ್ಲ ತಾನೆ? ಹೊಸಿ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ತಾನೆ? ಏನಾದರೂ ಸ್ಲಿಪ್ ಆಗಿದ್ದಿದ್ರೆ ಏನ್ ಗತಿ? ನಾನ್ ಬೀಳ್ದೆ ಇರಂಗ್ ನೋಡ್ಕೊಳಕ್ಕೆ ನೀವ್ ಇರ್ಬೇಕಾದ್ರೆ ಯಾಕ್ರಿ ಹೆದರ್ಕೆ ನಂಗೆ? ನಾನು ಏನೇ ಕೇರ್ ಮಾಡಿದ್ರುವೆ ಮಿಸ್ ಆಗಿ ನಿನ್ಗೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಿಮ್ಮ ಮನೆಯವರು ನನ್ನ ಸುಮ್ಮನೆ ಬಿಟ್ಟಾರೆ? ಇಂಥ ಪರಿಸ್ಥಿತಿಲೇ ನನ್ನ ನೋಡಕ್ ಬಂದಿಲ್ಲ. ಇನ್ ನಂಗೆ ಏನಾರು ಆದ್ರೆ ಬರ್ತಾರೆ ಅನ್ನೋ ನಂಬಿಕೆನೂ ಇಲ್ಲ. ಇವಾಗ ಚೆನ್ನಾಗಿದ್ಯಾ, ಅದಕ್ಕೆ ಬಂದಿಲ್ಲ. ಅಪ್ಪಿ ತಪ್ಪಿ ನಿನಗೇನಾದ್ರು ಅಪಾಯ ಆಗಿದೆ ಅಂತ ಗೊತ್ತಾದ್ರೆ ಬರ್ದೇ ಇರ್ತಾರೆ. ಹಂಗೇನಾರು ಬರ್ತಾರೆ ಅಂದ್ರೆ ನನ್ಗೇನಾರು ಆಗ್ಲಿ ಅಂತಲೇ ಅದ್ಯಾವ್ರ ಹತ್ರ ಬೇಡ್ಕಂತೀನಿ. ಪವನಿ, ಬಿಡ್ತು ಅವನು. ನಾನೇನೋ ತಮಾಷೆಗೆ ಹೇಳ್ದೆ, ಆದ್ರೆ ನಾನ್ ಸೀರಿಯಸ್ ಆಗೇ ಹೇಳ್ದೆ. ಏನಂದ್ರು? ನೀವೇನು ಚಿಂತೆ ಮಾಡಬೇಡಿ, ನಮ್ಮ ಅಳಿಯಂದ್ರಕ್ಕಿಂತ ಮಾತಾಡ್ಕೊಂಡ್ ಬಂದ್ಬಿಟ್ಟಿದೀನಿ. ಅವರು ನಿಮ್ ಕೆಲ್ಸನ ಮಾಡ್ಕೊಡ್ತೀನಿ ಅಂತಂದ್ರು. ಅದೇ ಈ ಎಲೆಕ್ಷನ್ ಎಲ್ಲ ಹೊಸ ಸರ್ಕಾರ ಬರ್ಲಿ ಆಮ್ಯಾಗ ಮಾಡ್ಕೊಡೋಣ ಅಂತಂದ್ರು. ಅದು ಅಲ್ದೆ ಎಲೆಕ್ಷನ್ ಟೈಮಲ್ಲಿ ಈ ತರದ ಕೆಲ್ಸಗಳೆಲ್ಲ ಆಗಲ್ಲ ಅಂತ ನಿಮ್ಗೆ ಗೊತ್ತಲ್ಲ. 3 ತಿಂಗಳು ಬೇಕಾಯ್ತದೆ ಹೇಳಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ಆಗಕ್ಕಿಲ್ಲ ಅಂತ ನಮಗೂ ಗೊತ್ತು. ಆದ್ರೆ ನಿಮ್ಮ ಅಳಿಯಂದ್ರು ಈ ಎಲೆಕ್ಷನ್ ಟೈಮಲ್ಲಿ ನಮ್ ಕೆಲಸ ಮಾಡಕ್ ಒಪ್ಕೊಂಡ್ರಲ್ಲ, ಅದೇ ನಮಗ್ ಸಂತೋಷ. ಹೋಗ್ಲಿ ಬಿಡಿ, ಅವ್ರು ಹೇಳ್ದಂಗೆ ನಾವು 3 ತಿಂಗಳು ಕಾಯ್ತೀವಿ. ನಿಮ್ಗೆ ಮಾತ್ ಕೊಟ್ಟಿರೋದು ನಮ್ಮ ಅಳಿಯಂದ್ರು ಅಂದ್ಮೇಲೆ ನಿಮ್ ಕೆಲ್ಸ ಆಯ್ತದೆ ಅನ್ಬಿಟ್ಟು ನೀವು ಧೈರ್ಯವಾಗಿ ಹೋಯ್ತಾ ಇರಿ. ಸರಿ ಚೆಲ್ವಣ್ಣ, ಏನಾದ್ರೂ ವಿಷಯ ಇದ್ರೆ ಫೋನ್ ಮಾಡು, ನಾನು ಇನ್ ಬರ್ತೀನಿ. ಸದ್ಯಕ್ಕೆ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡಂಗಾಯ್ತು. 3 ತಿಂಗಳಲ್ಲಿ ಏನಾದ್ರೂ ಒಂದು ಕತೆ ಮಾಡ್ಬೇಕು. ನೋಡ್ಲಾ ನಮ್ ಟಾರ್ಗೆಟ್. ಲವ್ ಅವ್ಳು ಬಸ್ರಿ ಕಣ್ಲಾ? ಲವ್ ಬಸ್ರಿ ಆದ್ರೆ ಏನ್ಲಾ ನಡಿ.
ಗಂಟಮ್ಮ ಎತ್ಕೋ. ಭದ್ರ, ಯಾರೋ ಒಬ್ರು ಬಂದು ಚೈನ್ ಕಿತ್ಕೊಂಡು ಹೋಗ್ಬಿಟ್ರು. ಹೊಟ್ಟೆ ನೋವು ತಡಿಯಕ್ ಆಗ್ತಿಲ್ಲ ಭದ್ರ. ಇವಳು ನನ್ನ ಪಾಲು ಸತ್ತೋದು. ಇವಳು ಮಗ ನೋಡೋದಕ್ಕೂ ನಂಗೆ ಇಷ್ಟ ಆಗಿಲ್ಲ. ನಿಮ್ದ ಅಮ್ಮಯ್ಯ ಅಂದಿನಿ. ದೊಡ್ಡ ಮನ್ಸ್ ಮಾಡಿ ನನ್ನ ನನ್ ಮಗಿನೂ ಕಾಪಾಡು. ನೋವು ತಡಿಯಕ್ ಆಗ್ತಿಲ್ಲ ಭದ್ರ, ಮಾತಾಡು. ಅಣ್ತಮ್ಮ ಹಾಸ್ಪಿಟ್ಲು. ಲೈ ಯಾವ ಸತ್ರ ನಮ್ಗೆ ಅನ್ಲ, ಸುಮ್ಕೆ ಹೋಗಂಬಾ. ಹೂ ಅಣ್ತಮ್ಮ, ನೀನೇ ಕರೆಕ್ಟ್. ಅಣ್ತಮ್ಮ ಮೊದ್ಲೇ ಗೊತ್ತಾಗಿದ್ರೆ ಕಾರ್ ನಿಲ್ಲಿಸ್ತೇ ಹೋಗೋದಾಗಿತ್ತು. ನಮ್ ಪಾಲಿಗೆ ಯಾವತ್ತ ಸತ್ತಾಗಿರೋಳ್ನ ಇವತ್ತ್ಯಾಕೆ ಕಾಪಾಡ್ಬೇಕು? ಅಣ್ತಮ್ಮ ಇಲ್ಲಿ ನಿಂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ? ಮಾಡಕ್ ಶಾನೆ ಕೆಲ್ಸವೇ ತಾನೆ. ಬಾ ಹೋಗುಮ. ಬೇರೆ ಯಾರಾದ್ರೂ ಬಿದ್ದಿದ್ರೆ ಹೋಗ್ ಕಾಪಾಡೋಣ. ಬಾ ಅಣ್ತಮ್ಮ. ನಿನ್ ಕೈ ಮುಗಿತೀನಿ ಭದ್ರ, ನಂಗ್ ನೋವು ಸಹಿಸಕ್ ಆಗ್ತಿಲ್ಲ ಭದ್ರ, ಕಾಪಾಡು. ಓ ಭದ್ರ, ಓ ಭದ್ರ, ಭದ್ರ, ನನ್ ಬಿಟ್ಟು ಹೋಗ್ಬೇಡ ಭದ್ರ. ನಿಮ್ಮ ಅಕ್ಕ ಅಂತ ಅಲ್ಲ, ಒಂದ್ ಹೆಣ್ಣು ಅಂತನಾದ್ರೂ ಕಾಪಾಡು ಭದ್ರ. ನಾನ್ ಮಾಡಿರೋ ತಪ್ಪಿಗೆ ಪ್ರಪಂಚನೇ ಕಾಣ್ತಿರ ಮಗಿಗ್ ಶಿಕ್ಷೆ ಕೊಡ್ಬೇಡ ಭದ್ರ, ದಯವಿಟ್ಟು ಕಾಪಾಡು. ಹೇಗಾದ್ರೂ ಉಳಿಸು ಭದ್ರ. ಭದ್ರ, ಬಿಟ್ಟು ಹೋಗ್ಬೇಡ ಭದ್ರ. ಭದ್ರ, ಕಾಪಾಡು ಭದ್ರ. ಅವ್ನ್ ಸತ್ರೆ ಸಾಯ್ತಾರೆ. ನಿಂದ ಎಡಿ ಅಣ್ತಮ್ಮ. ನಿನ್ಗೆ ಅವಳ ಪ್ರಾಣಕ್ಕಿಂತ ಮಾವಿನ ಮಾತೆ ದೊಡ್ಡದಾಗೋಯ್ತಾ? ಅಣ್ತಮ್ಮ ನೀನ್ ಇಟ್ ಕಲ್ ಮನ್ಸ್ ಮಾರ್ಕೋಬೇಡ. ಅಲ್ಲಿ ಬಿದ್ದಿರೋಳು ನೀನ್ ರಕ್ತ ಹಂಚ್ಕೊಂಡು ಹುಟ್ಟಿರೋಳು ಅಣ್ತಮ್ಮ. ಅಣ್ತಮ್ಮ ತಾಯಿ ಪ್ರೀತಿ ಇಲ್ಲ ಅಂದಾಗ ಕೈ ಕೊಟ್ಟವಳೆ, ತಮ್ಮ ಅಂತ ಎತ್ಕೊಂಡು ಬೀದಿ ಎಲ್ಲ ಸುತ್ತವಳೆ. ನೀನ್ ಬಿದ್ದಾಗ ಸಂಕಟ ಪಡ್ತಿದ್ಲಲ್ಲ ಅಣ್ತಮ್ಮ. ನೀನ್ ಗೆದ್ದಾಗ ಸಂಭ್ರಮಿಸವಳೆ. ಅಂತವಳು ಸಾವು ಬದುಕಿನ ಮಧ್ಯೆ ಒದಾಡ್ತಾವಳೆ. ಹೆಂಗ್ ಬಿಟ್ಟು ಹೋಗಕ್ ಮನ್ಸ್ ಬರ್ತದೆ ಅಣ್ತಮ್ಮ? ಅಕ್ಕ, ಅಕ್ಕ, ಏ ಅಕ್ಕ, ಒದ್ದೆ ಹೊರ್ಕಿತಾ ಇದ್ದಾಳೆ. ಅಕ್ಕ ಕಣ್ಬಿಡ. ಅಕ್ಕ, 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 ಅಕ್ಕ ಮಾತಾಡೆ ಅಕ್ಕ. ನಾನಿದ್ದೀನಿ, ನಾನು ಈಗ ಗಪ್ಪಡ್ಕೋತೀನಿ. ಲೇ ಕೊಡ್ಲೆ ಗಾಡಿ ತೆಗಿಲ್ಲ. ಪಾಟ್ಲೆ ಬಿಡ್ಲೆ, ಹಾಸ್ಪಿಟ್ಲಿಗೆ ಹೋಗ್ಲಾ? ಒಸಿ ಧೈರ್ಯವಾಗಿರೋ ಅಂತಮ್ಮ, ಏನು ಆಗಕ್ಕಿಲ್ಲ, ಹೋಯ್ತಾವ್ನಿ. ನಮ್ಮ ಅಕ್ಕನ್ಗೇನು ಆಗಕ್ ನಾನ್ ಬಿಡಕ್ಕಿಲ್ಲ. ಅಕ್ಕ ಕಣ್ಬಿಡೆ, ಇನ್ನೇನು ಹಾಸ್ಪಿಟ್ಲ್ ಬಂದ್ಬಿಡ್ತು. ಅಕ್ಕ
ಭದ್ರ ನೀನೆಲ್ಲ ಬಾಯಿ ತುಂಬಾ ಅಕ್ಕ ಅಂತ ಕದ್ದಲ್ಲ, ನಂಗೆ ಆಟೆ ಸಾಕು. ಈಗ್ಲೇ ಈ ಪ್ರಾಣ ಹೊಂಟೋದ್ರು ನಂಗೆ ಚಿಂತೆ ಇಲ್ಲ ಭದ್ರ. ಹಂಗೆಲ್ಲ ಹೇಳ್ಬೇಡ ಕಣೆ ಅಕ್ಕ, ನಿಂಗೇನು ಆಗಕ್ ನಾನು ಬಿಡಕ್ಕಿಲ್ಲ ಅಕ್ಕ. ಕಣ್ಬಿಡೆ ಕಣ್ಬಿಡು ಅಕ್ಕ. ಅಕ್ಕ ಕಣ್ಬಿಡೆ ನನ್ ನೋಡು ನೀನು. ಅಕ್ಕ ಅಕ್ಕ ಕಣ್ಬಿಡೆ, ನಿನ್ ಕಣ್ ಮುಚ್ಬೇಡ. ನನ್ ನೋಡೆ, ನಿನ್ ದಮ್ಮಯ್ಯ ಅಂತೀನಿ ನೋಡೆ. ಲೇ ಕೊನೆ ಬಿನ್ನ ನಡಿಲ್ಲ. ಭದ್ರ ಹಂಗೆಲ್ಲ ಆಯ್ತಲ್ಲ ಭದ್ರ. ಈಗ್ಲೇ ನಿನ್ ತೊಡೆ ಮೇಲೆ ಪ್ರಾಣ ಬಿಡ್ಬೇಕು ಅನ್ನಿಸ್ತಿದೆ ಭದ್ರ. ಏ ಅಕ್ಕ ಬಿಡ್ತು. ಆದ್ರೆ ನನ್ ಹೊಟ್ಟೆಲಿರೋ ಮಗಿಗೆ ಏನಾಯ್ತದು ಅಂತ ಭಯ ಆಯ್ತೈತೆ ಭದ್ರ. ನನ್ ಪ್ರಾಣ ಹೋದ್ರು ಪರವಾಗಿಲ್ಲ, ಹೆಂಗಾರು ಮಾಡಿ ನನ್ ಮಗಿನ ಪ್ರಾಣ ಉಳಿಸು ಭದ್ರ. ಅಕ್ಕ 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 ಇಲ್ಲಿ ನೋಡೆ ಅಕ್ಕ ಕಣ್ಬಿಡೆ. ನೀ ಕೊಡ್ಲೆ ಬಿಡ ಹೋಗ್ಲಾ. ಹ್ಞೂ ಅಂತವ.